ಜೀವನಕ್ಕೆ ಕಾಲಿಡೋದಕ್ಕೆ ರೆಡಿ ಆಗಿದ್ದೀರಾ? ಹಾಗಾದ್ರೆ ಇಯರ್ ಎಂಡ್ ಫಿನಾನ್ಷಿಯಲ್ ಪ್ಲಾನ್ ಅನ್ನ ನೀವು ಹೇಗೆ ಮಾಡಬೇಕಾಗುತ್ತೆ? ಈ 5 ಪಾಯಿಂಟ್ಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡಿದ್ದಾದ್ರೆ 2026 ನಿಮ್ಗೆ ಸೂಪರ್ ಡೂಪರ್ ಆಗಿರುತ್ತೆ. ಹಾಗಾದ್ರೆ ಈ ತಿಂಗಳ ಕೊನೆಯಲ್ಲಿ ನೀವು ಏನು ಪ್ಲಾನ್ ಮಾಡಬೇಕು, ಏನೆಲ್ಲ ತಪ್ಪು ಮಾಡಿದ್ರಿ, ಏನೆಲ್ಲ ತಪ್ಪು ಮಾಡಬಾರ್ದು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ನಾವೆಲ್ಲರೂ ಕೂಡ 2026ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ 2025 ಅನ್ನುವಂಥದ್ದು ಒಂದಷ್ಟು ಜನರಿಗೆ ಖುಷಿಯನ್ನು ತಂದುಕೊಟ್ರೆ, ಒಂದಷ್ಟು ಜನರಿಗೆ ಸಮಸ್ಯೆ ಆಗಿರ್ಬೋದು, ಸಾಲ ಆಗಿರ್ಬೋದು, ಎಲ್ಲವನ್ನ ಕೂಡ ಫೇಸ್ ಮಾಡಿರ್ತೀರಾ. ಸೊ ನೀವೆಲ್ಲರೂ ಏನು ಅನ್ಕೊಂಡಿರ್ತೀರಾ, 2026 ಆದರೂ ನಮಗೆ ಚೆನ್ನಾಗಿರ್ಲಿಯಪ್ಪ, ಆರಾಮಾಗಿ ನಾವು ಲೈಫ್ ಲೀಡ್ ಮಾಡಬೇಕು, ನಮಗೆ ಒತ್ತಡ ಎಲ್ಲ ಕಡಿಮೆಯಾಗಿ ನೆಮ್ಮದಿಯ ಜೀವನ ಸಿಗಬೇಕು. 2026ಗೋಸ್ಕರ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತೀರಾ. ಹಾಗಾದ್ರೆ ಈ 2025 ಕೊನೆ ತಿಂಗಳಲ್ಲಿ ನೀವು ಏನೇನು ಕೆಲಸ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದ್ರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದಷ್ಟು ತಪ್ಪುಗಳನ್ನ ನಾವು ಹಣಕಾಸಿನ ವಿಚಾರದಲ್ಲಿ ಮಾಡಿರ್ತೀವಿ. ಅದ್ರ ಬಗ್ಗೆ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ತಪ್ಪುಗಳನ್ನ ನೀವು ಸರಿಪಡಿಸಿದ್ದೆ ಆದ್ರೆ 2026 ನಿಮ್ಗೆ ಚೆನ್ನಾಗಿರುತ್ತೆ. ಸೊ ಹಾಗಾದ್ರೆ ನಿಮ್ಮ ಇಯರ್ ಎಂಡ್ ಫಿನಾನ್ಷಿಯಲ್ ಪ್ಲಾನ್ ಹೇಗಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಇಲ್ಲಿ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕು ಸ್ನೇಹಿತರೆ. ಈಗ 2025 ಅಂತ ಬಂದಾಗ ನೀವು ಎಷ್ಟು ಆದಾಯನ ಗಳಿಸಿದ್ರಿ? ಸೊ ನಾವು ಯಾವುದೇ ಟ್ರ್ಯಾಕನ್ನು ಇಟ್ಕೊಳ್ಳೋದಿಲ್ಲ. ಇದು ನಾವು ಮೊದಲನೇ ಮಾಡುವಂಥ ತಪ್ಪು. 2026ರಲ್ಲಿ ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನಮಗೆ ಪ್ರತಿ ತಿಂಗಳು ಸಂಬಳ ಬರುತ್ತೆ, ಅಥವಾ ನಾವು ಫ್ರೀಲಾನ್ಸಿಂಗ್ ಮಾಡ್ತೀವೋ, ಏನೋ ಒಂದು ವರ್ಕ್ ಫ್ರಮ್ ಹೋಮ್ ಮಾಡ್ತೀವೋ, ಆದಾಯದ ಟ್ರ್ಯಾಕನ್ನು ನಾವು ಇಟ್ಕೊಳ್ಳೋದಿಲ್ಲ. ಸೊ ಸಂಬಳ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಯಾರಿಗೆಲ್ಲ ಕೊಡಬೇಕೋ ಎಲ್ರಿಗೂ ಕೂಡ ಕೊಟ್ಟು ಬಿಡ್ತೀವಿ. EMI ಆಗಿರ್ಬೋದು, ಸಾಲ ಆಗಿರ್ಬೋದು, ಅಥವಾ ರೀಚಾರ್ಜ್ ಆಗಿರ್ಬೋದು, ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು, ಪಾರ್ಟಿಗೆ ಹೋಗಬೇಕು, ಎಲ್ಲದಕ್ಕೂ ಕೂಡ ಖರ್ಚು ಮಾಡ್ತೀವಿ. ಸೊ ಈಗ ನಮಗೆ ತಿಂಗಳಲ್ಲಿ ಈಗ ಟೋಟಲ್ ಒಂದು ವರ್ಷದಲ್ಲಿ 12 ತಿಂಗಳು ಬಂತಲ್ವಾ? ಸೊ ಈ 12 ತಿಂಗಳಲ್ಲಿ ನಿಮ್ಮ ಆದಾಯ ಎಷ್ಟಾಯಿತು ಅನ್ನುವಂಥದ್ದನ್ನು ಮೊದಲನೇದಾಗಿ ಕ್ಯಾಲ್ಕುಲೇಟ್ ಮಾಡಿ. ಅದಾದಮೇಲೆ ಈಗ ಈ 12 ತಿಂಗಳಲ್ಲಿ ಒಂದು ಸಮ್ ಅಮೌಂಟ್ ನಿಮಗೆ ಬಂದಿರುತ್ತೆ. ಸೊ ಅದರಲ್ಲಿ ನೀವು ಎಷ್ಟು ಖರ್ಚು ಮಾಡಿದ್ರಿ ಅನ್ನುವಂಥ ಕ್ಯಾಲ್ಕುಲೇಷನನ್ನು ಮಾಡಿ. ಇದನ್ನು ಯಾರೂ ಕೂಡ ಮಾಡಲ್ಲ. ಸೊ ಕೆಲವೊಂದು ಸತಿ ನಾವು ಎಷ್ಟು ಖರ್ಚು ಮಾಡಿದ್ವಿ ಅಂತ ನೋಡ್ಕೊಂಡು ಸುಮ್ಮನಾಗ್ತೀವಿ. ಆದರೆ ಈಗ ಇವತ್ತೇ ಈ ಕೆಲಸನ ಮಾಡಿ, ಸೊ ಬಂದಿರುವಂಥ ಅಷ್ಟು ಅಮೌಂಟಲ್ಲಿ ಎಷ್ಟು ಖರ್ಚು ಮಾಡಿದ್ರಿ ಅನ್ನುವಂಥ ಕ್ಯಾಲ್ಕುಲೇಷನನ್ನು ಮಾಡಿ. ಅದಾದಮೇಲೆ ಈ ಬಂದಂತಹ ಒಂದು ಖರ್ಚು ಏನಿರುತ್ತೋ ಆ ಖರ್ಚನ್ನು ಕಳೆದು ಅದರಲ್ಲಿ ಎಷ್ಟು ಹಣ ಉಳಿಸಿದ್ರಿ ಅನ್ನುವಂಥದ್ದನ್ನು ಒಂದು ಕ್ಯಾಲ್ಕುಲೇಟ್ ಮಾಡಿ. ಇದರಲ್ಲಿ ಸಾಕಷ್ಟು ಜನರಿಗೆ ಉಳಿತಾಯ ನಾನು ಎಲ್ಲಿ ಮಾಡಿದೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾಕಂತಂದರೆ ಖರ್ಚು ಜಾಸ್ತಿ ಮಾಡಿರ್ತೀವಿ, ಉಳಿತಾಯ ಕಡಿಮೆ ಮಾಡಿರ್ತೀವಿ. ಅದಾದ ಮೇಲೆ ನೀವು ಹೂಡಿಕೆ ಎಷ್ಟು ಮಾಡಿದ್ರಿ ಅನ್ನುವಂಥದ್ದನ್ನು ನೋಡಿ. ತುಂಬ ಜನ ಸೇವಿಂಗ್ಸ್ ಅನ್ನುವಂಥದ್ದನ್ನು ಮಾಡ್ತಾರೆ, ಆದರೆ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದನ್ನು ಮಾಡಿರೋದಿಲ್ಲ. ಸೊ ಇಲ್ಲಿ ನಿಮಗೆ ಬಂದಂಥ ಆದಾಯ ಜೊತೆಗೆ ಖರ್ಚಾಗಿರ್ಬೋದು, ಉಳಿತಾಯ ಆಗಿರ್ಬೋದು, ಜೊತೆಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ರಿ ಅನ್ನುವಂಥದ್ದನ್ನು ನೋಡಿ. ಆಗ ನಿಮಗೇ ಒಂದು ಪ್ರಶ್ನೆ ಬರುತ್ತೆ, ನಾನು ಇಷ್ಟು ದುಡ್ದೆ, ಆದರೆ ಎಲ್ಲೂ ಕೂಡ ಸೇವಿಂಗ್ಸ್ ಮಾಡಿಲ್ಲ, ಎಲ್ಲೂ ಕೂಡ ಹೂಡಿಕೆ ಮಾಡಿಲ್ಲ. ಆದರೂ ಕೂಡ ಸ್ವಲ್ಪ ಹೂಡಿಕೆ ಮಾಡಿದರೂ ಕೂಡ ಒಂದು ಖುಷಿನೇ, ಎಲ್ಲೋ ಒಂದು ಹೂಡಿಕೆ ಮಾಡಿದ್ದೀನಿ ಅನ್ನುವಂಥದ್ದು. ಬಟ್ ನಾನು ಹೇಳ್ತೀನಿ, ಇದನ್ನು ನೀವು 2026ರಲ್ಲಿ ತುಂಬ ಸೀರಿಯಸ್ ಆಗಿ ತಗೋಬೇಕು. ಯಾಕಂತಂದರೆ ನಾವೆಲ್ಲರೂ ಕೂಡ ಅಷ್ಟು ಕಷ್ಟಪಡೋದು ಯಾಕೆ ಹೇಳಿ? ನಮ್ಮ ಲೈಫ್ ಚೆನ್ನಾಗಿರಬೇಕು, ನಾವು ಇಷ್ಟಪಟ್ಟಿದ್ದನ್ನು ತಗೋಬೇಕು. ಪ್ರತಿದಿನ ಅಷ್ಟು ಕಷ್ಟಪಟ್ಟರೂ ಕೂಡ ಇನ್ನೂ ಕೂಡ ನಾವು ಉಳಿತಾಯ ಮಾಡಿಲ್ಲ ಅಂತಂದರೆ ಎಲ್ಲಿ ದಾರಿ ತಪ್ತಾ ಇದ್ದೀವಿ? ಖರ್ಚು ಕಡೆ ದಾರಿ ತಪ್ತಾ ಇದ್ದೀವಿ ಸ್ನೇಹಿತರೆ. ಸೊ ಇಲ್ಲಿ ಮೊದಲನೇದಾಗಿ ಉಳಿತಾಯವನ್ನು ಅಭ್ಯಾಸವನ್ನಾಗಿ ಮಾಡಿ ಸ್ನೇಹಿತರೆ. ಸೊ ಇಲ್ಲಿ ಉಳಿತಾಯ ಅನ್ನುವಂಥದ್ದು, ಈಗ ಫಾರ್ ಎಕ್ಸಾಂಪಲ್ ನಮಗೆ ಸ್ಟಾರ್ಟ್ ತಿಂಗಳಲ್ಲಿ ಒಂದು 2, 3, 5ನೇ ತಾರೀಕಿಗೆ ಸಂಬಳ ಬರುತ್ತೆ ಅಂತಂದರೆ ಅಟ್ಲೀಸ್ಟ್ 1 or 2 ಟೈಮ್ಸ್ ನೀವು ಸೇವಿಂಗ್ಸನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಮೊದಲನೇ ವಾರ ಒಂದಷ್ಟು ಉಳಿತಾಯವನ್ನಾಗಿ ಮಾಡಿ. ಅದಾದ ಮೇಲೆ ತಿಂಗಳ ಮಿಡ್ಲಲ್ಲಿ ನಿಮ್ಮ ಹತ್ರ ಎಷ್ಟು ಹಣ ಇರುತ್ತೋ ಅದರಲ್ಲೂ ಮತ್ತೆ ಉಳಿತಾಯ ಮಾಡೋದಕ್ಕೆ ಟ್ರೈ ಮಾಡಿ. ಇದರಿಂದ ತುಂಬ ಬೆನಿಫಿಟ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ತುಂಬ ಜನ ಮಾಡುವಂಥ ತಪ್ಪೇನು ಅಂತಂದರೆ, ಹಣ ಬಂದ ನಂತರ ಫಸ್ಟ್ ಖರ್ಚು ಮಾಡ್ತಾರೆ, ಖರ್ಚು ಮಾಡಿ ಉಳಿದಂಥ ಹಣವನ್ನು
ಉಳಿತಾಯ ರೀತಿಯಾಗಿ ಮಾಡ್ತಾರೆ. ಅದು ರಾಂಗ್ ಸ್ನೇಹಿತರೆ. ಇಲ್ಲಿ ನೀವು ಚೇಂಜಸ್ ಅನ್ನ 2026ರಲ್ಲಿ ಏನ್ ಮಾಡ್ಕೋಬೇಕು ಅಂತಂದ್ರೆ ಮೊದಲು ಉಳಿತಾಯ ಮಾಡಬೇಕು, ನಂತರ ಖರ್ಚು ಮಾಡಬೇಕು. ಸೊ ಏನ್ ಹೇಳ್ತೀನಿ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಮ ಒಂದು ಆದಾಯ ಏನಿರುತ್ತೋ, ಸಂಬಳ ಏನಿರುತ್ತೋ ಅದರಲ್ಲಿ 10ರಿಂದ 20-30% ಅಷ್ಟು ನೀವು ಉಳಿತಾಯ ಮಾಡಬೇಕು ಅಥವಾ ಹೂಡಿಕೆ ಮಾಡಬೇಕು ಸ್ನೇಹಿತರೆ. ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಖರ್ಚು ಮಾಡ್ತೀವಿ, 5-10% ಉಳಿತಾಯ ಮಾಡ್ತೀವಿ. ಅದು ರಾಂಗ್. ಅಟ್ಲೀಸ್ಟ್ 30% ನಿಮ್ಮ ಸಂಬಳದಲ್ಲಿ ನೀವು ಉಳಿತಾಯವನ್ನ ಮಾಡಲೇಬೇಕು. ಇನ್ನು ಎರಡನೇದಾಗಿ ಖರ್ಚುಗಳನ್ನ ಚೆಕ್ ಮಾಡಿ, ಅನಗತ್ಯ ಖರ್ಚನ್ನ ಕಡಿಮೆ ಮಾಡಿ. ಸೊ ಈಗ ವಾರ ಆಗಿರ್ಬೋದು, ತಿಂಗಳಾಗಿರ್ಬೋದು, ನೀವು ಎಷ್ಟು ಖರ್ಚು ಮಾಡಿದ್ರಿ ಅನ್ನುವಂಥ ಟ್ರ್ಯಾಕ್ ರೆಕಾರ್ಡನ್ನು ಇಟ್ಕೊಳ್ಳಿ. ಅದಕ್ಕೆ ನೀವು ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಿರೋ ಅಥವಾ ಎಲ್ಲಾದರೂ ನೋಟ್ ಡೌನ್ ಮಾಡ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಬಟ್ ಇಲ್ಲಿ ನೀವು ಖರ್ಚುಗಳನ್ನು ಟ್ರ್ಯಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ 2025 ಅಂತ ಬಂದಾಗ ಖರ್ಚು ಲಿಸ್ಟನ್ನು ಚೆಕ್ ಮಾಡಿ ಒಮ್ಮೆ. ಅಂದರೆ ನೀವು ಈ 12 ತಿಂಗಳಲ್ಲಿ ಎಷ್ಟು ಖರ್ಚು ಮಾಡಿದ್ರಿ ಅನ್ನುವಂಥದ್ದು. ಇಲ್ಲಿ ಸಾಲ ಆಗಿರ್ಬೋದು, EMI ಆಗಿರ್ಬೋದು, ಅನಗತ್ಯ ಆ್ಯಪ್ಗಳಿಗೆ ನೀವು ಖರ್ಚು ಮಾಡಿರ್ತೀರೋ ಅಥವಾ ರೀಚಾರ್ಜ್ ಮಾಡೋದಕ್ಕಾಗಿರ್ಬೋದು, ಫ್ರೆಂಡ್ಸ್ ಜೊತೆಗೆ ಟ್ರಿಪ್ಪು, ಪಾರ್ಟಿ, ಎಲ್ಲದಕ್ಕೂ ಕೂಡ ನಿಮ್ಮ ಬಟ್ಟೆ, ಆನ್ಲೈನ್ ಶಾಪಿಂಗು, ಎಲ್ಲದರ ಒಂದು ಖರ್ಚು ಲಿಸ್ಟನ್ನು ಒಮ್ಮೆ ಚೆಕ್ ಮಾಡಿ ಎಷ್ಟು ಖರ್ಚು ಮಾಡಿದ್ರಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಾದಮೇಲೆ ನಿಮಗೆ ನೀವೇ ಒಮ್ಮೆ ಪ್ರಶ್ನೆ ಮಾಡ್ಕೊಳ್ಳಿ, ಇದು ನಿಜವಾಗ್ಲೂ ಕೂಡ ಬೇಕಿತ್ತ? ಸೊ ನಾನು ದುಡ್ದಂಥ ದುಡ್ಡು ಇಷ್ಟೆಲ್ಲ ಹೋಯ್ತಲ್ಲ ಅಂತ. ಇಲ್ಲಿ ನೀವು ಇನ್ನೊಬ್ರು ಒಂದಷ್ಟು ಜನ ಪ್ರಶ್ನೆ ಮಾಡ್ತೀರಾ, ನಾವು ದುಡಿಯೋದೇ ಎಂಜಾಯ್ಮೆಂಟ್ಗೋಸ್ಕರ ಅಂತ. ಸೊ ಅವ್ರಿಗೆ ನಾನು ಏನು ಹೇಳೋದಕ್ಕಾಗಲ್ಲ. ಸೊ ಎಂಜಾಯ್ಮೆಂಟ್ಗೋಸ್ಕರ ನೀವು ದುಡಿತಾ ಇದ್ದೀರಿ ಅಂತಂದರೆ ನಾಳೆ ದಿನ ನಿಮಗೆ ಭವಿಷ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದ್ರೂ ಕೂಡ ಅದಕ್ಕೆ ನೀವೇ ಹೊಣೆಯಾಗಿರ್ತೀರ. ಬಟ್ ಇಲ್ಲಿ ಒಂದಷ್ಟು ಜನರಿಗೆ ನಾನು ಸೇವಿಂಗ್ಸ್ ಮಾಡಬೇಕು, ನಾನು ಒಳ್ಳೆ ಲೈಫ್ನ ಲೀಡ್ ಮಾಡಬೇಕು ಅಂತಂದರೆ ಈ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ 2026ರಲ್ಲಿ. ಯಾಕಂತಂದ್ರೆ 2025 ಮುಗ್ದೋಯ್ತು, ಇನ್ನೇನು ಚೇಂಜಸ್ ಮಾಡೋಕ್ಕಾಗಲ್ಲ. ಬಟ್ 2026 ಅಂತ ಬಂದಾಗ ಸ್ವಲ್ಪ ಸೀರಿಯಸ್ ಆಗಿ. ಇನ್ನು ಮೂರನೇದಾಗಿ ಅನಾವಶ್ಯಕ ಖರ್ಚನ್ನ ಹೂಡಿಕೆಯಾಗಿ ಕನ್ವರ್ಟ್ ಮಾಡಿ. ಈಗ ನಾನು ಏನು ಹೇಳಿದೆ, ಅನಗತ್ಯ ಖರ್ಚುಗಳು ಅಂತ ಬಂದಾಗ ಈಗ ಪಾರ್ಟಿ, ಅದು ಇದು. ಸೊ ತಿಂಗಳಲ್ಲಿ ಒಂದ್ಸರಿ ಓಕೆ, ಅಥವಾ 6 ತಿಂಗಳಿಗೊಮ್ಮೆ ಒಂದ್ಸತಿ ಓಕೆ. ಕೆಲವೊಂದಷ್ಟು ಜನರನ್ನು ನಾನು ನೋಡಿದ್ದೀನಿ ಪ್ರತಿದಿನ ಪಾರ್ಟಿ ಅಥವಾ ವಾರಕ್ಕೊಮ್ಮೆ ಪಾರ್ಟಿ. ಅಂಥದ್ದನ್ನು ಕಡಿಮೆ ಮಾಡಿ ಅದನ್ನು ಹೂಡಿಕೆಯಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಒಂದು ಬಜೆಟನ್ನು ರೂಪಿಸಿ ಸ್ನೇಹಿತರೆ. ಈಗ ಬೇರೆ ಬೇರೆ ಸೇವಿಂಗ್ಸ್ ವಿಚಾರ ಅಂತ ಬಂದಾಗ ತುಂಬ ಇದೆ. ಪೋಸ್ಟ್ ಆಫೀಸ್ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಬೇರೆ ಬೇರೆ ಕಡೆ ನೀವು ದುಡಿದಂಥ ಹಣವನ್ನು ಹೂಡಿಕೆ ಮಾಡೋದಕ್ಕೆ ಅವಕಾಶಗಳಿದೆ. ಸೊ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡ್ತಾ ಬಂದರೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದರ ಜೊತೆಗೆ ಎಮರ್ಜೆನ್ಸಿ ಫಂಡ್ ಏನಿರುತ್ತೋ ಅದ್ರ ಬಗ್ಗೆ ಗಮನ ಕೊಡಿ ಸ್ನೇಹಿತರೆ. ಈಗ ವಿಮೆ ಮಾಡಿಸೋದಾಗಿರ್ಬೋದು, ಈಗ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸು, ಇದೆಲ್ಲವೂ ಕೂಡ ನಮ್ಮ ಲೈಫಲ್ಲಿ ಒಂದು ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ 2026ರ ಒಳಗಡೆ ನೀವು ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂತಂದರೆ ಈಗ ಹೆಲ್ತ್ ಇನ್ಶೂರೆನ್ಸ್ ವಿಚಾರಕ್ಕೆ ಬರೋದಾದರೆ ನಾಳೆ ದಿನ ನಮಗೇನೋ ಆಯಿತು, ಹಾಸ್ಪಿಟಲಿಗೆ ಅಡ್ಮಿಟ್ ಆಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ನಾವು ಒಂದು ಹೆಲ್ತ್ ಇನ್ಶೂರೆನ್ಸನ್ನು ಮಾಡ್ಕೊಂಡಿಲ್ಲ ಅಂತಂದರೆ ನಾವು ದುಡ್ದಂಥ ಎಲ್ಲ ಹಣವನ್ನು ಅಲ್ಲಿ ಹಾಕಬೇಕಾಗತ್ತೆ. ಅದೇ ನೀವು ಒಂದು ಹೆಲ್ತ್ ಇನ್ಶೂರೆನ್ಸನ್ನು ಮಾಡ್ಕೊಂಡಿದ್ದೇ ಆದರೆ ನಿಮ್ಮ ಒಂದು ಲೈಫ್ಗೆ ಅದು ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ನಾಳೆ ದಿನ ನಿಮ್ಗೆ ಏನೋ ಆಯಿತು, ನೀವೇ ಇಲ್ಲ ಅಂತಂದಾಗ ನಿಮ್ಮ ಒಂದು ಸಾಲ ಆಗಿರ್ಬೋದು, EMI ಹೊಣೆ ಆಗಿರ್ಬೋದು, ಆ ಒಂದು ಹಣಕಾಸಿನ ಸಮಸ್ಯೆ ಏನಿರುತ್ತೋ ಅದು ಕುಟುಂಬದ ಮೇಲೆ ಹೋಗ್ಬಿಡುತ್ತೆ. ಸೊ ಕುಟುಂಬದವರಿಗೆ ಇಮೋಷ್ನಲಿ ಒಂದಷ್ಟು ಸಮಸ್ಯೆಗಳಿರುತ್ತೆ, ನಿಮ್ಮನ್ನು ಕಳ್ಕೊಂಡಿದ್ದೀರಾ ಅನ್ನುವಂಥದ್ದು. ಅದರ ಜೊತೆಗೆ ಅವರಿಗೆ ಹಣಕಾಸಿನ ಒತ್ತಡ ಬಿದ್ದಾಗಲೂ ಕೂಡ ಇನ್ನಷ್ಟು ಸಮಸ್ಯೆ ಆಗುತ್ತೆ. ಹಾಗೆ ಆಗಬಾರ್ದು ಅಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾದ್ರೆ ಈಗ ಟರ್ಮ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸನ್ನು ನಾನು ಮಾಡ್ಕೊಳ್ತೀನಿ ಅಂತಂದರೆ ಹೇಗೆ ಮಾಡ್ಕೊಳ್ಳೋದು? ಸೊ ಈ ಇಯರ್ ಶುರು ಆಗ್ತಾ ಬಂತು, 2026ರ ಹೊಸ ವರ್ಷಕ್ಕೆ ಆಲ್ರೆಡಿ ನಾನು ಮಾಡ್ಕೋಬೇಕು ಅಂತಂದರೆ ಎಲ್ಲಪ್ಪ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸನ್ನು ಆಯ್ಕೆ ಮಾಡ್ಕೊಳ್ಳೋದು, ಕಂಪೇರ್ ಮಾಡಿಕೊಂಡು ಯಾವ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸನ್ನು ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅಂತ ಯೋಚಿಸ್ತಾ ಇದ್ರೆ, ಸೊ ನಿಮ್ಗೊಂದು ಬೆಸ್ಟ್ ವೇ ಅಂತಂದರೆ ಸ್ನೇಹಿತರೆ ಪಾಲಿಸಿ ಬಜಾರ್. ಸೊ ಇಲ್ಲಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್, ಬೇರೆ ಬೇರೆ ಇನ್ಶೂರೆನ್ಸ್ ಕಂಪನಿಗಳನ್ನು ಕಂಪೇರ್ ಮಾಡಿಕೊಂಡು ನಿಮಗೆ ಬೇಕಾದಂಥ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಿಮಗೆ ಪ್ರೀಮಿಯಂ ಸ್ಟಾರ್ಟ್ ಆಗುವಂಥದ್ದು 400ರಿಂದ 500 ರೂಪಾಯಿ ಪರ್ ಮಂತ್ಗೆ. ಅದು ನಿಮ್ಮ ಏಜ್ ಆಗಿರ್ಬೋದು, ಎಲ್ಲದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. 51ಕ್ಕೂ ಹೆಚ್ಚು ಹೆಲ್ತ್ ಇನ್ಶೂರೆನ್ಸ್ ಪಾರ್ಟ್ನರ್ಸ್ಗಳು ಇಲ್ಲಿ ನಿಮಗೆ ಸಿಗ್ತಾರೆ. ಅಪ್ ಟು 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, 1 ಕೋಟಿವರೆಗೆ ಕವರೇಜ್ ಸಿಗುತ್ತೆ. ಇದು ನಿಮ್ಮ ಏಜ್ ಆಗಿರ್ಬೋದು, ಕುಟುಂಬ ಆಗಿರ್ಬೋದು,
ಆಗಿರ್ಬೋದು, ನಿಮ್ಮ ಹೆಲ್ತ್ ಎಲ್ಲದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಹೆಲ್ತ್ ಇನ್ಶೂರೆನ್ಸನ್ನು ಬೈ ಮಾಡಬೇಕು ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಸೊ ಬಯೋದಲ್ಲೂ ಕೂಡ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿ ನೀವು ನಿಮಗೆ ಬೇಕಾದಂಥ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸನ್ನು ಆಯ್ಕೆ ಮಾಡ್ಕೊಳ್ಬೋದು. ಇನ್ನು ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ನಿಮಗೆ ಪ್ರೀಮಿಯಂ 400 ರಿಂದ 500 ರೂಪಾಯಿ ತಿಂಗಳಿಗೆ ಶುರುವಾಗುತ್ತೆ. ಇದು ಕೂಡ ನಿಮ್ಮ ಏಜ್ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಷ್ಟೇ ಅಲ್ಲ, 1 ಕೋಟಿವರೆಗೆ ಕವರೇಜ್ ಸಿಗುತ್ತೆ. ಸೊ ಇದು ಕೂಡ ನಿಮ್ಮ ಹೆಲ್ತ್, ನಿಮ್ಮ ಕುಟುಂಬ ಎಲ್ಲದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಪ್ ಟು 25% ಡಿಸ್ಕೌಂಟ್ ಕೂಡ ಸಿಗುತ್ತೆ. 30 ಮಿನಿಟ್ಸ್ ಕ್ಲೈಮ್ ಸಪೋರ್ಟ್ ಕೂಡ ಇರುವಂತದ್ದು. 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ಗಳು ಕೂಡ ಇದ್ದಾರೆ. ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ಸ್ ಕೂಡ ಇಲ್ಲಿ ನಿಮಗೆ ಸಿಗ್ತಾರೆ. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನ ನೀವು ಬೈ ಮಾಡಬೇಕು ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆರಾಮಾಗಿ ನೀವು ಕ್ಲಿಕ್ ಮಾಡಿ ನಿಮಗೆ ಬೇಕಾದಂತ ಬೆಸ್ಟ್ ಹೆಲ್ತ್ ಹಾಗೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಬಹುದು. ಸೊ ಹಾಗಾಗಿ 2026 ಅಂತ ಬಂದಾಗ ವಿಮೆ ಮಾಡಿಸ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ಕೂಡ ಮಾಡಿಸಿಲ್ಲ ಅಂತಂದ್ರೆ ಮಾಡಿಸೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ. ಇನ್ನು 4ನೇದಾಗಿ ತೆರಿಗೆ ಉಳಿತಾಯ ಹಾಗೆ ನಿವೃತ್ತಿ ಯೋಜನೆ. ಸೊ ರಿಟೈರ್ಮೆಂಟ್ ಪ್ಲಾನ್ ಏನಿರುತ್ತೋ ಅದನ್ನ ಯೋಚನೆ ಮಾಡಿ ಸ್ನೇಹಿತರೆ. ಸೊ ಇಲ್ಲಿ ಸೆಕ್ಷನ್ 80C, NPS ಹಾಗೆ ನಿವೃತ್ತಿ ಉಳಿತಾಯ ಯೋಜನೆ ಏನಿದೆಯೋ ಅದರ ಬಗ್ಗೆ ಗಮನ ಕೊಡಿ, ಪ್ಲಾನ್ ಮಾಡಿ. ಇದನ್ನ ಮಾಡಿದ್ರಿ ಅಂತಂದ್ರೆ 2026ರಲ್ಲಿ ನಿಮಗೆ ಹಣಕಾಸಿನ ಒತ್ತಡ ಏನಿರುತ್ತೋ ಅದು ಕಡಿಮೆ ಆಗುತ್ತೆ. ಅದರ ಜೊತೆಗೆ ನೆಕ್ಸ್ಟ್ ನೋಡೋದಾದ್ರೆ ಕೊನೆಯದಾಗಿ ಆದಾಯದ ಮೂಲವನ್ನ ಹೆಚ್ಚಿಸ್ಕೊಳ್ಳಿ. ಈಗ ನಾವೇನು ಅಂತಂದ್ರೆ ಒಂದು ಸ್ಯಾಲ್ರಿನ ನಂಬ್ಕೊಂಡಿರ್ತೀವಿ. ಬಟ್ 2025 ಆಗೋಯ್ತು. 2026 ಅಂತ ಬಂದಾಗ ಇಲ್ಲಿ ನಿಮಗೆ ಬೇರೆ ಬೇರೆ ಜಾಬ್ ಆಪರ್ಚುನಿಟೀಸ್ಗಳು ಬರುತ್ತೆ. ಅಂದರೆ ಫ್ರೀಲಾನ್ಸಿಂಗ್ ಅನ್ನ ನೀವು ಮಾಡ್ಬೋದು, ಅಥವಾ ನಿಮ್ಮದೇ ಆದಂಥ ಒಂದು ಓನ್ ಚಿಕ್ಕದಾಗಿ ಬಿಸ್ನೆಸ್ ಅನ್ನ ಶುರು ಮಾಡ್ಬೋದು. ಅದಕ್ಕೂ ಕೂಡ ಸಾಕಷ್ಟು ಆಪರ್ಚುನಿಟೀಸ್ ಇದೆ. ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ ಅಂತಂದ್ರೂ ಕೂಡ ಓಕೆ. ಸೊ ನಿಮಗೆ 2026ರಲ್ಲಿ ಒಂದಷ್ಟು ಹಣಕಾಸಿನ ಒಂದಷ್ಟು ಯೋಜನೆಗಳು ಮಾಡಬೇಕು, ನನಗೆ ಬೇರೆ ಬೇರೆ ಆದಾಯದ ಮೂಲಗಳು ಬೇಕು ಅಂತಂದರೆ ವರ್ಕ್ ಫ್ರಮ್ ಹೋಮ್ ಹುಡುಕಾಟವನ್ನು ಮಾಡಿ. ಅಥವಾ ನಿಮ್ಗೆ ಏನು ಸ್ಕಿಲ್ ಇದೆಯೋ, ಫಾರ್ ಎಕ್ಸಾಂಪಲ್ ನಿಮಗೆ ಟೀಚಿಂಗ್ ಚೆನ್ನಾಗಿ ಬರುತ್ತೆ, ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಬರುತ್ತೆ ಅಂತಂದರೆ ಆನ್ಲೈನ್ ಕ್ಲಾಸನ್ನು ತಗೋಬೋದು, ಅಥವಾ ಹೋಮ್ ಟ್ಯೂಷನನ್ನು ತಗೋಬೋದು. ಅಥವಾ ನಿಮಗೆ ಚಿಕ್ಕದಾಗಿ ಬಿಸ್ನೆಸ್ನ ಶುರು ಮಾಡಬೇಕು ಅಂತಂದರೆ ಮನೆಯಲ್ಲೇ ಕೂತ್ಕೊಂಡು ಕ್ರಾಫ್ಟ್ ಐಟಮ್ಸ್ನ ಮಾಡೋದಾಗಿರ್ಬೋದು, ಜ್ಯುವೆಲ್ರಿ ಬಿಸ್ನೆಸ್ಸನ್ನು ಶುರು ಮಾಡೋದಾಗಿರ್ಬೋದು. ಹೀಗೆ ಸಾಕಷ್ಟು ಆಪ್ಷನ್ಸ್ಗಳಿದೆ, ಅದರ ಕಡೆ ಕೂಡ ಗಮನ ಕೊಡ್ಬೋದು. ಸೊ ಒಂದೇ ಸಂಬಳಕ್ಕೆ ಡಿಪೆಂಡ್ ಆಗಬೇಡಿ ಸ್ನೇಹಿತರೆ. ಸೊ ಬೇರೆ ಬೇರೆ ಹಣಕಾಸಿನ ಮಾರ್ಗಗಳನ್ನು ಹುಡುಕೊಳ್ಳೋದ್ರಿಂದ ನಿಮ್ಮ ಹಣಕಾಸಿನ ಒತ್ತಡ ಏನಿರುತ್ತೋ ಅದನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಇನ್ನು ಸ್ನೇಹಿತರೆ 2026 ಅನ್ನುವಂಥದ್ದು ಒಂದು ದೊಡ್ಡ ಚೇಂಜಸ್ ಅನ್ನುವಂಥದ್ದು ಏನಿಲ್ಲ, ಅದು ನಿಮ್ಗೊಂದು ಈಸಿ ದಾರಿಯಾಗಿರುತ್ತೆ. ಒಂದು ಚಿಕ್ಕ ಹೆಜ್ಜೆಯನ್ನು ನೀವು ಇಟ್ಕೊಳ್ಬೇಕು. ನಿಮ್ಮಲ್ಲೇ ನೀವು ಒಂದಷ್ಟು ಹಣಕಾಸಿನ ವಿಚಾರ ಅಂತ ಬಂದಾಗ ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಫಸ್ಟ್ ಉಳಿತಾಯ ಬರುತ್ತೆ. ಸೆಕೆಂಡ್ ಒನ್, ನಿಮ್ಮ ಖರ್ಚನ್ನು ನಿಯಂತ್ರಣ ಮಾಡ್ಕೊಳ್ಳಿ. 3ನೇದಾಗಿ ಸರಿಯಾದ ಹೂಡಿಕೆಯ ಪ್ಲಾನನ್ನು ಮಾಡ್ಕೊಳ್ಳಿ. 4ನೇದಾಗಿ ನೀವು ಏನು ಹೂಡಿಕೆ ಮಾಡಿರ್ತೀರೋ ಅದನ್ನು ರಕ್ಷಣೆ ಮಾಡ್ಕೊಂಡ್ರಿ ಅಂತಂದರೆ 2026 ಸೂಪರ್ ಡೂಪರ್ ಆಗಿರೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಸೊ ಹಾಗಾಗಿ ನಾನು ಏನು ಪಾಯಿಂಟ್ಸ್ಗಳನ್ನು ಹೇಳಿದ್ದೀನೋ ಅದನ್ನು ಗಮನದಲ್ಲಿಟ್ಕೊಳ್ಳಿ. ಏನಾದರೂ ಸಮಸ್ಯೆ ಆಗಿತ್ತು ಅಂತಂದರೆ ಅದನ್ನು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದಷ್ಟು ದಿನಗಳಿದೆ. ಸೊ ಹಾಗಾಗಿ 2026 ಏನಿರುತ್ತೋ ಅದು ಬೆಸ್ಟ್ ಇಯರ್ ಆಗಬೇಕು ಅಂತಂದ್ರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ಈಗಲೇ ಒಂದಷ್ಟು ಚೇಂಜಸ್ ಅನ್ನ ಮಾಡ್ಕೊಂಡ್ರಿ ಅಂತಂದ್ರೆ 2026 ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ, ಅವರು ಕೂಡ ಒಂದು ಬಜೆಟ್ ಪ್ಲಾನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.